ಇನ್ನು ಪಂಚಮಸಾಲಿ ವಿಚಾರ ಕೂಡ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ವಿಧಾನ ಪರಿಷತ್ನಲ್ಲಿ ಪಂಚಮಸಾಲಿ ವಿಚಾರವನ್ನು ಮುಂದಿಟ್ಟು ಬಿಜೆಪಿ ಹೋರಾಟ ಮಾಡಿತು. ಸದನ ಆರಂಭವಾಗ್ತಾ ಇದ್ದಂತೆ ವಿಪಕ್ಷದ ನಾಯಕರು ನೇರವಾಗಿ ಸದನದ ಬಾವಿಗಿಳಿದು ಸರ್ಕಾರ ಕ್ಷಮೆ ಕೇಳಬೇಕು, ಅನಗತ್ಯವಾಗಿ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯಾಯಾಂಗ ತನಿಖೆ ಕೂಡ ಆಗಬೇಕು ಅನ್ನುವಂಥ ಒತ್ತಡವನ್ನು, ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತು. ಇದೇ ವಿಚಾರವಾಗಿ ದೊಡ್ಡ ಗಲಾಟೆನೇ ನಡೆದೋಯ್ತು. ಇನ್ನು ಹೊರಗೆ ಅಂದರೆ ಸದನದ ಹೊರಭಾಗದಲ್ಲಿ ಈಗಾಗಲೇ ಪಂಚಮಸಾಲಿ ಶ್ರೀಗಳು ಕೂಡ DC ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಹೋಗಿದ್ರು. ಆದರೆ ಅಲ್ಲೂ ಕೂಡ ಅವರ ಪ್ರತಿಭಟನೆಗೆ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಸಾಕಷ್ಟು ಹೈಡ್ರಾಮಾಗಳಿಗೆ ಈ ಪಂಚಮಸಾಲಿ ವಿಚಾರ ಇವತ್ತು ಸಾಕ್ಷಿ ಆಯಿತು. ಈ ರೀತಿಯ ತಪ್ಪು ಮಾಹಿತಿಗಳನ್ನು ಕೊಡಬಾರದು, ಕ್ಷಮೆ ಕೇಳಬೇಕು ಅಂತೇಳಿ ಸರ್ಕಾರ ಬದ್ಧವಾಗಿದೆ. ಗೃಹ ಸಚಿವರು ಏನ್ ಹೇಳಿದ್ರು ಅಂದ್ರೆ ಲಾಠಿ ಚಾರ್ಜ್ ಸಮರ್ಥನೆ ಮಾಡ್ಕೊಂಡ್ರು. ಯಾವುದೇ ತನಿಖೆಯ ಅಗತ್ಯ ಇಲ್ಲ. ದಿಸ್ ಇಸ್ ದಿ ಸ್ಟ್ಯಾಂಡ್ ಆಫ್ ದಿ ಗವರ್ನಮೆಂಟ್. ನಿಮ್ ಸರ್ಕಾರ ಸರ್ವಾಧಿಕಾರಿ ಸರ್ಕಾರನ ತಡೆಯುವಂಥದ್ದು ಅವರ ಹವ್ಯಾಸ, ಹೋರಾಟ ಮಾಡುವಂಥದ್ದು ನಮ್ಮ ಕರ್ತವ್ಯ. ಡಿಸಿದೇ ಒಂದು ಸರ್ವಾಧಿಕಾರಿ ಹಿಟ್ಲರ್ ಆಡಳಿತ ಇತ್ತು, ಕೇಳ್ತೀವಿ. ಯಾರು ಇತ್ಯರ್ಥ ಮಾಡಲಿಲ್ಲ ಅವ್ರು ಕ್ಷಮೆ ಕೇಳಿ. ಪಂಚಮಸಾಲಿ ಮೀಸಲಾತಿ ಕಿಚ್ಚು ದಿನದಿಂದ ದಿನಕ್ಕೆ ಜೋರಾಗ್ತಿದೆ. ಇವತ್ತು ಪರಿಷತ್ನಲ್ಲಿ ಪಂಚಮಸಾಲಿ ಸಮುದಾಯದ ಲಾಠಿ ಚಾರ್ಜ್ ವಿಚಾರ ಪ್ರಸ್ತಾಪವಾಯಿತು. ಕಲಾಪ ಆರಂಭವಾಗ್ತಿದ್ದಂತೆ ಬಿಜೆಪಿ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ನಡೆಸಿದ್ರು. ಲಾಠಿ ಚಾರ್ಜ್ ಮಾಡಿರೋ ಸರ್ಕಾರ ಸಮುದಾಯದ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಉತ್ತರ ಕರ್ನಾಟಕದ ಅನೇಕ ವಿಚಾರಗಳಿವೆ, ಚರ್ಚೆಗೆ ಬರಬೇಕು. ಅದಕ್ಕಾಗಿ ನಾವು ಬಹಳ ಸಂಯಮದಿಂದ ನಾವು ನಡ್ಕೊಳ್ತಾ ಇದ್ದೇವೆ. ಹಾಗಿದ್ರೂ ಕೂಡ ಇಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ನಾವು ತಮ್ಮ ಪೀಠಕ್ಕೆ ನಾವು ಹೇಳಬೇಕಾಗುತ್ತೆ. ಇಂಥದ್ರ ಬಗ್ಗೆ ತಾವು ಕೂಡ ಎಚ್ಚರಿಕೆ ಕೊಡಬೇಕು. ಈ ರೀತಿಯ ತಪ್ಪು ಮಾಹಿತಿಗಳನ್ನು ಕೊಡಬಾರದು, ಅದಕ್ಕೆ ಅವರು ಕ್ಷಮೆ ಕೇಳಬೇಕು ಅಂತೇಳಿ ಗೃಹ ಸಚಿವರಿಂದ ಉತ್ತರ ಕೊಡಿಸ್ತೀವಿ ಅಂತ ಪರಿಷತ್ ಸಭಾನಾಯಕ ಬೋಸರಾಜು ಭರವಸೆ ನೀಡಿದ ಬಳಿಕ ಬಿಜೆಪಿ ಸದಸ್ಯರು ಧರಣಿ ಹಿಂಪಡೆದ್ರು. ವಿರೋಧ ಪಕ್ಷ ನಾಯಕರು ಹೇಳಿದ ಮಾತು ಕೇಳ್ತೀನಿ. ಸರ್ಕಾರ ಬದ್ಧವಾಗಿದೆ, ಏನಿದೆ ಅದನ್ನು ನೀವು ಕೊಡ್ತಿದ್ರ ನೀವು ಹೇಳಿ, ಇಲ್ಲ ಅವ್ರ ಕಡೆ ಮಾತಾಡಬೇಡಿ. ಬಳಿಕ ಬಿಜೆಪಿ ಸದಸ್ಯರ ಧರಣಿ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಉತ್ತರ ನೀಡಲಾಯಿತು. ಸರ್ಕಾರ ಕ್ಷಮೆ ಕೋರಬೇಕು, ನ್ಯಾಯಾಂಗ ತನಿಖೆ ಆಗಲೇಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದ್ವು. ಗೃಹ ಸಚಿವರು ಏನ್ ಹೇಳಿದ್ರು ಅಂದ್ರೆ ಲಾಠಿ ಚಾರ್ಜ್ ಸಮರ್ಥನೆ ಮಾಡ್ಕೊಂಡ್ರು. ಅಲ್ಲಿಂದ ಮುಂದೋಗಿ ಏನ್ ಹೇಳಿದ್ರು ಅಂದ್ರೆ ಯಾವ ತನಿಖೆ ಅವಶ್ಯಕತೆನೂ ಇಲ್ಲ ಅಂತ ಹೇಳಿದ್ರು. ಇದು ಸರ್ವಾಧಿಕಾರಿ ಮಾನಸಿಕತೆ ಆಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ತನಿಖೆಯ ಅವಶ್ಯಕತೆನೇ ಇಲ್ಲ ಅನ್ನೋದು ಸರ್ವಾಧಿಕಾರಿ ಸರ್ಕಾರ ಮಾತ್ರ ಈಗ ಹೇಳಕ್ ಸಾಧ್ಯ. ನಿಮ್ ಸರ್ಕಾರ ಸರ್ವಾಧಿಕಾರಿ ಸರ್ಕಾರನ ತನಿಖೆ ಲಾಠಿ ಚಾರ್ಜ್ ಆಗಿರೋ ಸತ್ಯ, ನಿಯಮಗಳ ಉಲ್ಲಂಘನೆ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗಕ್ಕಾದ್ರೂ ತನಿಖೆ ಆಗ್ಬೇಕಲ್ಲ. ನೀವ್ ಹೆಂಗೆ ಏಕಪಕ್ಷೀಯವಾಗಿ ನೀವು ಅಧಿಕಾರಿಗಳನ್ನ ಸಮರ್ಥನೆ ಮಾಡ್ಕೊಳ್ತೀರಿ? ಅಲ್ಲಿಗೆ ಪಂಚಮಶಾಲಿಗಳು ಮಾತ್ರ ಅಪರಾಧ ಮಾಡಿದ್ರು, ನಿಮ್ಮೆಲ್ಲ ಅಧಿಕಾರಿಗಳು ಎಲ್ಲವೂ ಸರಿಯಾಗಿ ಕ್ರಮ ಕೈಗೊಂಡ್ರು ಅಂತ ಹೇಳಿ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತೀರಾ ನೀವು? ಅಂದ್ರೆ ಅಲ್ಲಿಂದ ಬಂದವರು ಏನಾದ್ರು ಮಾರಕಾಸ್ತ್ರ ಆಯುಧ ಇಟ್ಕೊಂಡು ಬಂದಿರೋದಿದೆಯಾ? ದಾಳಿ ಮಾಡಿದವ್ರನ್ನ ಅಮಾಯಕರು ಅಂತೀರಿ, ಅವ್ರು ಕೇಸ್ ವಾಪಸ್ ತೆಗೆದುಕೊಳ್ತೀರಿ. ಇಲ್ಲಿ ಹೇಳ್ತೀರಿ ಮುತ್ಕೊಡ್ಬೇಕಿತ್ತ ಅಂತ ಕೇಳ್ತೀರಿ ನೀವು. ಅಂದ್ರೆ ನೀವು ಒಬ್ರಿಗೊಂದು ಮಾಡ್ತಾ ಇದೀರಿ. ನೀವು ಒಬ್ರಿಗೊಂದು ಮಾಡ್ತೀರಾ? ನೀವು ಪೊಲೀಸ್ ಸ್ಟೇಷನ್ ಅಮಾಯಕರಾಗ್ತಾರೆ. ನ್ಯಾಯ ತನಿಖೆ ಹೇಳಿ, ಏನು ತನಿಖೆ ಆಗದಲ್ಲೇ ಸಮರ್ಥನೆ ಮಾಡಿದ್ರೆ ಲಾಠಿ ಚಾರ್ಜ್ ಆಗಿರೋ ಸುಳ್ಳ. ಹಾಗಾಗಿ ನ್ಯಾಯಾಂಗ ತನಿಖೆ ಮಾಡಬೇಕು ಅಂತ ನಮ್ಮ ವಿನಂತಿ ಇದೆ. ಜನರ ಪರವಾಗಿ ನೀವು ಧ್ವನಿ ಎತ್ತಬೇಕು ಅಂತ ವಿನಂತಿ ಮಾಡ್ತೇನೆ. ಆಗ ಗೃಹ ಸಚಿವ ಪರಮೇಶ್ವರ್ ನೀವೇನಾದ್ರೂ ಹೇಳಿ ತನಿಖೆ ಮಾಡಿಸಲ್ಲ ಅಂದ್ರು. ಇದಕ್ಕಿಂತ ಹೆಚ್ಚು ಚರ್ಚೆಗೆ ಅವಕಾಶ ಇಲ್ಲ ಅಂತ ಸಭಾಪತಿ ಹೊರಟ್ಟಿ ರೂಲಿಂಗ್ ನೀಡಿದ್ರು. ಇದರಿಂದ ಕೆರಳಿದ ವಿಪಕ್ಷ ನಾಯಕರು ಸಭಾತ್ಯಾಗ ಮಾಡಿದ್ರು. ಯಾವುದೇ ನ್ಯಾಯಾಂಗ ತನಿಖೆಯನ್ನು ಸೇರಿ ಯಾವುದೇ ತನಿಖೆಯ ಅಗತ್ಯ ಇಲ್ಲ. ದಿಸ್ ಇಸ್ ದಿ ಸ್ಟ್ಯಾಂಡ್ ಆಫ್ ದಿ ಗವರ್ನಮೆಂಟ್. ಸರ್ವಾಧಿಕಾರಿ ನಿಲುವು ಒಪ್ಪೋದಿಲ್ಲ. ಇಷ್ಟಕ್ಕೆ ಸುಮ್ಮನಾಗದ ಬಿಜೆಪಿ ಜೆಡಿಎಸ್ ನಾಯಕರು ಸುವರ್ಣಸೌಧದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಸುವರ್ಣಸೌಧದ ಪಶ್ಚಿಮ ದ್ವಾರದಲ್ಲಿ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಪಂಚಮಸಾಲಿ ಸಮುದಾಯಕ್ಕೆ ಕಾಂಗ್ರೆಸ್ನಿಂದ ಅನ್ಯಾಯ ಆಗಿದೆ, ಮೀಸಲಾತಿ ಕೇಳಿದ್ರೆ ಲಾಠಿ ಏಟು ಕೊಟ್ಟ ಸರ್ಕಾರ ಅಂತ ಕಿಡಿಕಾರಿದ್ರು. ಇದಕ್ಕೂ ಮುನ್ನ 2A ಮೀಸಲಾತಿಗಾಗಿ ಆಗ್ರಹಿಸಿ ಬೆಳಗಾವಿಯಲ್ಲಿ ಹೋರಾಟ ತೀವ್ರಗೊಳಿಸಿರೋ ಪಂಚಮಸಾಲಿ ಸಮುದಾಯ ಇವತ್ತು DC ಕಚೇರಿ ಬಳಿ ಹೋರಾಟಕ್ಕೆ ಮುಂದಾಗಿತ್ತು. ಲಾಠಿ ಚಾರ್ಜ್ ಖಂಡಿಸಿ ಹೋರಾಟ ನಡೆಸಲು ಬಸವಜಯ ಮೃತ್ಯುಂಜಯ ಶ್ರೀಗಳು ಕರೆ ನೀಡಿದ್ರು. ಆದರೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಪ್ರತಿಭಟನೆಗೆ ಅವಕಾಶ ನೀಡಲಿಲ್ಲ. ಅವಕಾಶ ನೀಡದ್ದಕ್ಕೆ ಪಂಚಮಸಾಲಿ ಸಮುದಾಯ ಆಕ್ರೋಶ ಹೊರಹಾಕಿದೆ.
ಸಹದೇವ್ ಮಾನೆ, TV9 ಬೆಳಗಾವಿ.